ಸಿಲಿಕಾನ್ ಸಿಟಿಯಲ್ಲಿವೆ ಯಮಸ್ವರೂಪಿ ಗುಂಡಿಗಳು. ಸವಾರರ ಮೇಲೆ ಹೊಸ ನಿಯಮ ಹೇರೋದ್ರಲ್ಲೇನೆ ಸರ್ಕಾರ ಬ್ಯುಸಿಯಾಗಿರುತ್ತೆ ಹೊರತು ಈ ಗುಂಡಿಗಳನ್ನ ಮುಚ್ಚೋದ್ರತ್ತ ಗಮನ ಕೊಡ್ತಾನೆ ಇಲ್ಲ. ಡೇಂಜರಸ್ ಹೊಂಡಗಳು ಹಾಗೆ ಬಿದ್ದಿದ್ದಾವೆ ನೋಡಿ. ಅಲ್ಲಿ ರಸ್ತೆ ಆಯ್ತು, ಇಲ್ಲಿ ರಸ್ತೆ ಆಯ್ತು, ಏನೇ ಮಾಡಿದ್ರು ಕೂಡ ಯಮಸ್ವರೂಪಿ ಗುಂಡಿಗಳಿಂದ ಮಾತ್ರ ಬೆಂಗಳೂರಿಗೆ ಮುಕ್ತಿ ಸಿಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರೇ ಸ್ವತಃ ಡಿಸಿಎಂ ಆಗಿದ್ದಾಗ ಬಹಳ ಇನಿಷಿಯೇಟಿವ್ ತಗೊಂಡ್ರು ಅವರು. ಆದ್ರೂ ಕೂಡ ಗುಂಡಿಗಳನ್ನ ಮುಚ್ಚೋದಕ್ಕೆ ಪೂರ್ಣವಾಗಿ ಸಾಧ್ಯ ಆಗಲಿಲ್ಲ. ಈಗ ಮುಖ್ಯಮಂತ್ರಿಗಳಾಗಿದ್ರು ಕೂಡ ರಸ್ತೆಗಳ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ. ಬ್ರ್ಯಾಂಡ್ ಬೆಂಗಳೂರಿನ ಮಾನ ಕಳೀತಾ ಇದ್ದಾವೆ ರಸ್ತೆ ಗುಂಡುಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಗುಂಡಿ ಬಿದ್ದ ರಸ್ತೆಗಳ ರಿಯಾಲಿಟಿ ಚೆಕ್. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಿದ್ದಂತೆ ಅವರು ಘೋಷಿಸಿದಂತಹ 2,000 ಕೋಟಿ ರೂಪಾಯಿ ಗುಂಡಿ ಮುಚ್ಚೋದಕ್ಕೆ ಘೋಷಣೆ ಮಾಡಿದ್ರಲ್ಲ, ಏನಾಯ್ತದು ಅನ್ನೋ ಪ್ರಶ್ನೆ ಎದ್ದಿದೆ. ಈ ಹಿಂದೆ ಸಾಕಷ್ಟು ಕೋರ್ಟ್ ಕೂಡ ಚಾಟಿ ಬೀಸಿತ್ತು ಸಾಕಷ್ಟು ಬಾರಿ. ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು, ಮಿನಿಮಮ್ ಒಂದು ಒಳ್ಳೆ ರಸ್ತೆ ಕೊಡಬೇಕಾಗಿರುವಂತದ್ದು ಸರ್ಕಾರದ ಕರ್ತವ್ಯ ಅಂತ. ಕನಿಷ್ಠ ಮೂಲಭೂತ ಸೌಕರ್ಯ ಅದನ್ನು ಕೂಡ ಇಲ್ಲ. ಬೆಂಗಳೂರಿನಂಥ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಗರದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯವಾಗಿರ್ತಕ್ಕಂಥ ಒಂದು ನೀಟಾದ ರಸ್ತೆಗಳಿಲ್ಲ. ಬದಲಾಗಿ ಗುಂಡಿಮಯವಾದಂತಹ ರಸ್ತೆಗಳಿಂದಾನೇ ತುಂಬಿದೆ ಬೆಂಗಳೂರು ಅಂತ ಅಂದ್ರೆ ಎಷ್ಟು ನಾಚಿಕೆಗೇಡಿನ ವಿಚಾರ. ಈ ಹಿಂದೆ ಉಪಮುಖ್ಯಮಂತ್ರಿ ಆಗಿದ್ದಾಗ ಕೈಗೊಂಡ ಕ್ರಮಗಳ ಪರಿಣಾಮಗಳು ಏನಾಗಿದ್ದಾವೆ, ರಿಸಲ್ಟ್ ಏನಾಗಿದೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಈಗ ಸಿಎಂ ಆಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನಾದರೂ ಬೆಂಗಳೂರಿನ ರಸ್ತೆಗಳತ್ತ ಗಮನ ಹರಿಸ್ತಾರಾ? ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿದೆ. ಬಟ್ ಗ್ರೇಟರ್ ಬೆಂಗಳೂರು ರಸ್ತೆಗಳು ಯಾವ ರೀತಿ ಇದೆ ಎಂಬುದು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಿದೆ. ಯಾಕಂದ್ರೆ ಆ ಬಿಬಿಎಂಪಿ ಹೋಗಿ ಜಿಬಿ ಆಯಿತು, 5 ನಗರ ಪಾಲಿಕೆ ಆಯಿತು, ಕಮಿಷನರ್ಗಳು ಸಹ ಇದ್ದಾರೆ, ಅಧಿಕಾರಿಗಳು ಸಹ ಇದ್ದಾರೆ. ಬಟ್ ಇದುವರೆಗೂ ಇನ್ನೂ ರಸ್ತೆಯನ್ನ ಸುಧಾರಿಸಿಲ್ಲ. ಒಂದ್ ಕಡೆ ರಸ್ತೆಗಳನ್ನು ಹಾಳಾಗೋಗಿದ್ದೇವೆ, ಗುಂಡಿಗಳಿಂದ ರಸ್ತೆ ಕೂಡಿದೆ. ನನಗೆ ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಇದ್ರೆ ನೋಡ್ತಿರ್ಬೋದು ಯಾವ ರಸ್ತೆಯಲ್ಲಿ ಗುಂಡಿಗಳಿದ್ದಾವೆ ಅಂದ್ರೆ ರಸ್ತೆ ತುಂಬೆಲ್ಲ ಗುಂಡಿಗಳಿದ್ದಾವೆ. ಹೀಗಾಗಿ ಈ ಒಂದು ಭಾಗದಲ್ಲಿ ವಾಹನ ಸವಾರರು ಒಂದ್ ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಬಾ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅದರಲ್ಲಿ ರಾತ್ರಿ ಟೈಮಲ್ಲಿ ಇಲ್ಲಿ ಲೈಟ್ ಇರಲ್ಲ, ತುಂಬಾ ಅಪಘಾತಗಳಾಗ್ತವೆ. ಧೂಳಿಂದ ಈ ಒಂದು ರಸ್ತೆ ಕೂಡಿದೆ ಅಂತ ಹೇಳ್ಬೋದು. ನೋಡಿ ಯಾವ ಪರಿ ಇಲ್ಲಿ ಎಲ್ಲ ಆ ಗುಂಡಿಗಳು ಬಿದ್ದಿದ್ದಾವೆ ಅಂದ್ರೆ. ಹೀಗಾಗಿ ಸುಮಾರು ರೋಷಿ ಹೋಗಿದ್ದಾರೆ. ಜಿಬಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಸಹ ಕೊಟ್ಟಿದ್ದಾರೆ. ಇಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ, ಕಳಪೆ ಕಾಮಗಾರಿ ಮಾಡಿದ್ದಾರೆ. ಒಂದ್ ಕಡೆ ಕಲ್ಲುಗಳಾಕಿ ಮುಚ್ಚಿದ್ದಾರೆ, ಮಣ್ಣಾಕಿ ಮುಚ್ಚಿದ್ದಾರೆ. ಇದೀಗ ಧೂಳಿನಿಂದ ಈ ಒಂದು ರಸ್ತೆ ಕೂಡಿದೆ. ಹೀಗಾಗಿ ಒಂದ್ ಕಡೆ ವಾಹನ ಸವಾರರು ಕಿಡಿಕಾಡ್ತಿದ್ರೆ ನೋಡಿ. ಅಲ್ಲಿಂದ ಇಲ್ಲಿವರೆಗೆಲ್ಲ ಗುಂಡಿಮಯ. ಪಕ್ಕದಲ್ಲಿ ಒಂದ್ ಕಡೆ ಕಾಂಕ್ರೀಟ್ ಇದು ಮಾಡಿದ್ದಾರೆ, ಬಟ್ ಇದು ಇಲ್ಲಿ ಮಾಡಿಲ್ಲ. ಹೀಗಾಗಿ ಇಲ್ಲಿ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಒಂದ್ ಕಡೆ ಟ್ರಾಫಿಕ್ ಪೊಲೀಸರು ಒಂದ್ ಕಡೆ ಪರದಾಡೋ ಪರಿಸ್ಥಿತಿ ನೋಡ್ತಿರ್ಬೋದು. ಅಲ್ಲಿ ಅಪಘಾತ ಸಹ ಆಯ್ತು ಆ ಗುಂಡಿಯಿಂದ. ಹೀಗಾಗಿ ತುಂಬಾ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಈ ತರ ಗುಂಡಿಗಳಿಂದ ತುಂಬಾ ಸಮಸ್ಯೆ ಆಗಿದೆ. ರಸ್ತೆ ಚೆನ್ನಾಗಿಲ್ಲ. ಇಲ್ಲೆಲ್ಲ ವೈಟ್ ಟಾಪಿಂಗ್ ಮಾಡಿದರೆ, ಕಳಪೆ ಕಾಮಗಾರಿ ಮಾಡಿದರೆ, ಅಲ್ಲಿ ಎಲ್ಲ ಏನು ಡಾಂಬರ್ ಹಾಕಿಲ್ಲ, ವೈಟ್ ಟಾಪಿಂಗ್ ಹಾಕಿಲ್ಲ, ಅರ್ಧಂಬರ್ಧ ಮಾತ್ರ ಹಾಕಿದ್ದಾರೆ. ನೋಡಿ ಇಲ್ಲಿ ಅಪಘಾತ ಆಗಿತ್ತು, ಅಲ್ಲಿ ದೃಶ್ಯಗಳು ಸಹ ನೋಡ್ತಿರ್ಬೋದು. 2 ಬೈಕ್ಗಳ ನಡುವೆ ಅಪಘಾತ ಆಯ್ತು. ಈಗ ಟ್ರಾಫಿಕ್ ಪೊಲೀಸರು ಬಂದು ಅವ್ರನ್ನ ಏನೋ, ಯಾಕಂದ್ರೆ ಇಲ್ಲಿ ತುಂಬಾ ಸಮಸ್ಯೆ ಆಗಿದೆ. ಈ ಒಂದು ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಅಂದ್ರೆ ತುಂಬಾ ಸಮಸ್ಯೆ ಆಗಿದೆ. ನೋಡಿ ಯಾವ ರೀತಿಯಾಗಿ ಇಲ್ಲಿ ರಸ್ತೆ ಗುಂಡಿಗಳೆಲ್ಲ ಕೂಡಿದೆ ಅಂದ್ರೆ ನೋಡಿ ಎಲ್ಲ ಕಲ್ಲುಗಳು ಆಗಿದ್ದಾವೆ. ಸಮಸ್ಯೆ ನೋಡಿ, ಕಲ್ಲುಗಳೆಲ್ಲ ಆಗಿದ್ದಾವೆ. ಈ ತರ ಆದ್ರೆ ತುಂಬಾ ಅಪಘಾತಗಳಾಗ್ತವೆ. ಜಿಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕು. ಈ ತರ ರಸ್ತೆ ಎಲ್ಲ ಮಾಡಿದ್ರಿ, ಕಳಪೆ ಕಾಮಗಾರಿ ಮಾಡಿದ್ರಿ, ಅರ್ಧಂಬರ್ಧ ಮಾಡಿದ್ರಿ. ಹೀಗಾಗಿ ಈ ತರ ಎಲ್ಲ ತುಂಬಾ ಸಮಸ್ಯೆ ಆಗಿದೆ. ಸರ್ ನಮಸ್ತೆ, ಏನಾಯ್ತು? ಸರ್ ಆಕ್ಸಿಡೆಂಟ್ ಆಗಿ ಬಿದ್ದೋಗಿದ್ದಾರೆ ಇಲ್ಲಿ. ಇದು ಏನು ಗುಣಿ ಬಂದಿದೆ, ಸ್ಪೀಡ್ ಆಗಿ ಬಂದಿದ್ದಾರೆ, ಬಿದ್ದೋಗಿದ್ದಾರೆ. ಸ್ವಲ್ಪ ನೋಡಿ, ಗುಣಿಗೆಲ್ಲ ಸಾವಿರ ಖರ್ಚು ಮಾಡ್ತಾರೆ, ಲಕ್ಷ ಬಿಲ್ ಮಾಡ್ತಾರೆ. ಏನು ಪ್ರಯೋಜನ ಇಲ್ಲ. ಈ ತರ ಸರ್ಕಾರಕ್ಕೂ ಹೇಳಿ, ಯಾರು ಕೆಲಸ ಮಾಡ್ತಾರೋ ಬಿಡಿ ಅವ್ರಿಗೆ ಕೆಲವರಿಗೆ ಹೇಳ್ಬಿಟ್ಟು ಪರಿಹಾರ ಕೊಡ್ತೇವೆ. ತುಂಬಾ ಎಲ್ಲ ಬೆಂಗಳೂರು ಎಲ್ಲ ಕಡೆ ತುಂಬಾ ಪ್ರಾಬ್ಲಮ್ ಇದೆ. ಎಲ್ಲ ಕಡೆ ಗುಣಿ ಬಿದ್ದಿದೆ. ಸರ್ ಏನಾಯ್ತು ಸರ್? ಸರ್ ತುಂಬಾ ಕಾಮಾಕ್ಷಿ ಪಳ್ಳಿ ರೋಡ್ ಎಲ್ಲ ಸಿಕ್ಕಾಪಟ್ಟೆ ತೊಂದರೆ, ಜನಕ್ಕೆ ಓಡಾಡಕ್ಕೆ ಐತಿಲ್ಲ ಪಾಪ. ಎಲ್ಲ ಫುಲ್ ಅದಾಳೆ ರೋಡ್ ಮಾಡಿ 10 ವರ್ಷ ಮೇಲಾಗಿದೆ ಕಾಮಾಕ್ಷಿ ಪಳ್ಳಿ ರೋಡ್. ಅದು ದಯವಿಟ್ಟು ರೆಡಿ ಮಾಡ್ಬೇಕಷ್ಟೇ. ಇಲ್ಲಿಂದ ಸುಗ್ನಳ್ಳಿಯಿಂದ ಹೌಸಿಂಗ್ ಬೋರ್ಡ್ ಗಂಟೆ ಎಲ್ಲ ಫುಲ್ ನೋಡಿ. ಈ ರೋಡ್ ಯಾವ ರೀತಿ ಇದೆ ಅಂದ್ರೆ ತುಂಬಾ ಅಪಘಾತಗಳಾಗ್ತವೆ. ಸರ್ ನಮಸ್ತೆ, ಇದೇ ರೋಡ್ ಅಲ್ಲಿ ಓಡಾಡ್ತಾರೆ ತಾವು? ಹೇಗಿದೆ ರೋಡ್? ರೋಡ್ ಅಷ್ಟೊಂದು ಏನ್ ಚೆನ್ನಾಗಿಲ್ಲ ಸರ್. ಪೂರ್ತಿ ಹಳ್ಳಗುಂಡಿ ಇದೆ. ಇವಾಗ ಪರವಾಗಿಲ್ಲ, ಮಳೆ ಬಂದ್ರಂತೂ ತುಂಬಾ ಅದೇ ಮಳೆ ಬಂದ್ರೆ ತುಂಬಾ ಓಡಾಡಕ್ ಕಷ್ಟ ಆಗುತ್ತೆ. ರೆಡಿ ಮಾಡಬೇಕು ಸ್ವಲ್ಪ ಬೇಗ. ಜಿಬಿ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಎಲ್ಲಾ ರಸ್ತೆಗಳೆಲ್ಲ ಹಾಳಾಗೋಗಿದ್ದೇವೆ, ತುಂಬಾ ಸಮಸ್ಯೆ ಆಗಿದೆ. ನೋಡಿ ಲೈವ್ ಆಗಿ ಅಪಘಾತ ಆಯ್ತು. ಹೀಗಾಗಿ ಒಂದ್ ಕಡೆ ಜಿಬಿಎ ಆದ್ರೂ ಸಹ ಇನ್ನ ರಸ್ತೆಗಳ ಸುಧಾರಣೆ ಮಾಡಿಲ್ಲ. ಮಾನ್ಯ ಸಿಎಂ ಸಾಹೇಬ್ರೆ, ನೋಡಿ ನೀವು ನಿಮ್ಮ ರಸ್ತೆಗಳನ್ನ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಇಟ್ಟಿದ್ದಾರೆ ಅಂದ್ರೆ ಒಂದ್ ಕಡೆ ರಸ್ತೆಗಳನ್ನ ಗುಂಡಿ ಮುಕ್ತಿ ಮಾಡ್ತಾ, ಒಂದ್ ಕಡೆ ಕಮಿಷನರ್ ಮುಖ್ಯ ಆಗ್ತಿರೋ ಹೇಳ್ತಾರೆ. ಬಟ್ ರಸ್ತೆ ಇದುವರೆಗೂ ಸರಿಪಡಿಸಿಲ್ಲ. ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.